ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸಾಟರ್ಡೆ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಸಾಟರ್ಡೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಸ್ವಲ್ಪ ವಾತಾವರಣದಲ್ಲಿ ಮಂಜು ಥರ ಕಾಣಿಸ್ತಾ ಇತ್ತು ಲೈಟಾಗಿ. ನಮ್ಮ ಕಡೆ ಎಲ್ಲ ಸಮ್ಮರಲ್ಲಿ ಮಂಜು ಥರ ಕಾಣಿಸ್ತು ಅಂತಂದರೆ ಈ ವರ್ಷ ಬರಗಾಲನೇ ಫಿಕ್ಸ್ ಅಂತ ಅಂದ್ಕೊಳ್ತೀವಿ. ನಿಮ್ಮ ಕಡೆನೂ ಇದೇ ರೀತಿಯಾಗಿ ಅಂದ್ಕೊಳ್ತೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲಾಸ್ಟ್ ಒನ್ ಮಂತ್ ಬ್ಯಾಕ್ ಏನೋ ಇದೇ ರೀತಿಯಾಗಿಯೇ ಒಂದು ಸ್ವಲ್ಪ ಮಂಜೆಲ್ಲ ಕವಿದಿತ್ತು ಅಂತಂದ್ಬಿಟ್ಟು ನಮ್ಮ ಅತ್ತೆಯವರು ಹೇಳಿದ್ರು. ಅದಾದಮೇಲೆ ನಮ್ಮಮ್ಮ ಅವರು ಹೇಳಿದ್ರು. ನೆಕ್ಸ್ಟ್ ಇವಾಗ ನಮಗೊಂದು ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇತ್ತು ಅಷ್ಟೇ, ಅಷ್ಟಾಗಿ ಏನಿರಲಿಲ್ಲ. ನೆಕ್ಸ್ಟ್ ಆಮೇಲೆ ನಾನು ಮನೆಯೆಲ್ಲ ಕಸ ಗುಡಿಸಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಫ್ಲ್ಯಾಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಕೆಲವರೆಲ್ಲ ತುಂಬ ಸ್ವೀಟಾಗಿ ಕಮೆಂಟ್ ಮಾಡಿದ್ದೀರಾ, ನಮಗೆಲ್ಲ ಯೂಸ್ ಆಗ್ತಾ ಇದೆ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ಇನ್ನು ಲಾಸ್ಟ್ ಇನ್ಫಾರ್ಮೇಷನ್ ಅಷ್ಟೇ, ನನಗಿನ್ನೇನು ಗೊತ್ತಿಲ್ಲ. ಇನ್ನು ಅದು ಬಿಟ್ಟರೆ ಖಾತಾ ಟ್ರಾನ್ಸ್ಫರ್ ಬಗ್ಗೆ ಕೇಳಿದ್ದೀರಾ ಮತ್ತು ಕರೆಂಟು ಟ್ರಾನ್ಸ್ಫರ್ ಬಗ್ಗೆನೂ ಕೇಳಿದ್ದೀರಾ. ಅದಿನ್ನೂ ನಾವು ಮಾಡಿಸ್ಕೊಂಡಿಲ್ಲ. ಅದಕ್ಕೆ ಅಮೌಂಟ್ ಒಂದು 10,000 to 12,000 ಇಲ್ಲಾಂತಂದರೆ 9,000 ಎಷ್ಟು ಆಗುತ್ತಂತೆ. ನನಗಿನ್ನೂ ಅಷ್ಟಾಗಿ ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಬಿಲ್ಡಿಂಗಲ್ಲಿರೋರು ಎಲ್ಲರೂ ಒಂದೇ ಸಲ ಅಪ್ಲೈ ಮಾಡೋಣ ಅಂತ ಮಾತಾಡ್ಕೊಂಡಿದ್ದಾರಂತೆ. ಇನ್ನು ಇಷ್ಟೇ, ಫ್ಲ್ಯಾಟ್ ಬಗ್ಗೆ ನನಗೆ ಗೊತ್ತಿರುವ ಇನ್ಫಾರ್ಮೇಷನ್ನು ಹೇಳಿದ್ದೀನಿ. ಇನ್ನೇನಾದರೂ ಮುಂದೆ ನನಗೆ ಗೊತ್ತಾಯಿತು ಅಂತಂದರೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ನಿಮಗೂ ಹೆಲ್ಪ್ ಆಗಬಹುದು ಅಂತಂದ್ಬಿಟ್ಟು. ಸದ್ಯಕ್ಕೆ ಇಷ್ಟು ನನಗೆ ಗೊತ್ತಿತ್ತು, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಪೂಜೆಗೆ ಯೂಸ್ ಮಾಡುವಂಥ ವಸ್ತುಗಳನ್ನೆಲ್ಲ ಒಂದು ರೂಮಲ್ಲಿ ನನ್ನ ಹತ್ರ ಪೂಜಾ ಮಂಟಪ ಇತ್ತಲ್ವ, ಆ ಪೂಜಾ ಮಂಟಪದಲ್ಲಿ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಮುಂದೆ ವೀಡಿಯೋದಲ್ಲಿ, ಅಂದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಜೋಡಿಸಿಟ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಶೇರ್ ಮಾಡ್ತೀನಿ. ಈ ದೇವ್ರ ಮನೆಯಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ, 2 ಡ್ರಾಯರ್ ಇದೆ. ಆದರೆ ಎಲ್ಲ ಆ ಒಂದು 2 ಡ್ರಾಯರ್ಗಳಲ್ಲಿ ತುಂಬಿಸ್ಕೊಳ್ಳೋದು ಬೇಡ, ಸ್ವಲ್ಪ ಸಿಂಪಲ್ಲಾಗೇ ಇರಲಿ. ಅಲ್ಲಿ ಕೆಲವೊಂದಷ್ಟು ಅಗರಬತ್ತಿಗಳು ಮತ್ತು ರಾಮಕೋಟಿ ಬುಕ್ಕು ಮತ್ತು ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ತೀನಲ್ಲ ಅದು, ಪೆನ್ಸು, ಬುಕ್ಸು, ಆ ರೀತಿಯಾಗಿ ಸಿಂಪಲ್ಲಾಗಿರಲಿ. ಇನ್ನು ಬೇರೆ ಕಡೆ ಜೋಡಿಸಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಆ ಪೂಜಾ ಮಂಟಪನ ನಾನು ಏನು ಮಾಡಿದೆ, ನಾನೇ ಇಟ್ಕೊಂಡು ಅದರಲ್ಲಿ ಇವಾಗ ನೀಟಾಗಿ ಎಲ್ಲನೂ ಜೋಡಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ದೇವ್ರ ಮನೆಯಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿದ್ದಾದಮೇಲೆ ಇವಾಗ ಹೊಸ್ಲೊರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋಣ ಅಂತಂದ್ಬಿಟ್ಟು ನಾನು ಪೂಜೆ ಮಾಡಬೇಕಾದ್ರೆ ಈ ಗೇಟನ್ನು ಓಪನ್ ಮಾಡಿಬಿಡ್ತೀನಿ. ಪೂಜೆ ಎಲ್ಲ ಆದಮೇಲೆ ಗೇಟನ್ನು ಕ್ಲೋಸ್ ಮಾಡ್ತೀನಿ. ಹಾಗೆ ಪೂಜಾ ಅನ್ನೋರು ಕಮೆಂಟ್ ಮಾಡಿದರು, May 4th ನಮ್ಮ ಪಾಪೋದು 3 years ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ಗನಿಷ್ಕಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಕಂದ. ಈಗ ಹೊಸ್ಲು ಒರೆಸಿದ್ದಾಯಿತು. ಈಗ ಹೊಸ್ಲಿಗೆ ಅರ್ಶಿನ ಕುಂಕುಮನ ಇಡ್ತಾ ಇದ್ದೀನಿ. ಫ್ರೈಡೇ ಟೈಮು ಗಂಧ ಮತ್ತು ಕುಂಕುಮನ ಇಡ್ತಾ ಇದ್ದೀನಿ. ಅದೊಂದು ರೀತಿಯಾಗಿ ಚೆನ್ನಾಗಿರುತ್ತೆ. ಇನ್ನು ಮಾಮೂಲಿ ದಿನಗಳಲ್ಲೆಲ್ಲ ನಾನು ಅರ್ಶಿನ ಮತ್ತು ಕುಂಕುಮನ ಇಡ್ತೀನಿ. ಈಗ ಸಮ್ಮರ್ ಆಗಿರೋದ್ರಿಂದ ಹೊಸ್ಲು ಒರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡೋಷ್ಟರಲ್ಲಿ ಹೊಸ್ಲ ಮೇಲೆ ತೇವ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ. ಆಮೇಲೆ ಮತ್ತೆ ಹೊಸ್ಲು ಒರೆಸಿ ಆಮೇಲೆ ರಂಗೋಲಿಯನ್ನು ಹಾಕ್ತೀನಿ. ಹೊಸ್ಲೆಲ್ಲ ಒಣಗಿದ ಮೇಲೆ ಹಾಗೆ ರಂಗೋಲಿಯನ್ನು ಹಾಕಿದ್ದೀನಿ ಅಂತಂದರೆ ಅದೊಂದು ರೀತಿಯಾಗಿ ರಂಗೋಲಿ ಪುಡಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಒಂದು ಸ್ವಲ್ಪ ತೇವ ಇರೋ ಹಾಗೇ ರಂಗೋಲಿಯನ್ನು ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಈ ರೀತಿಯಾಗಿ ಮಾಡ್ತೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಹೊಸ್ಲ ಮೇಲೆ ತೇವ ಅನ್ನೋದು ಇನ್ನೂ ಸ್ವಲ್ಪ ಹಾಗೇ ಇದೆ. ಈ ಟೈಮಲ್ಲೇ ನಾನು ರಂಗೋಲಿಯನ್ನು ಹಾಕೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ರಂಗೋಲಿಯನ್ನು ಹಾಕಿದ್ಮೇಲೆ, ಅಂದರೆ ಡ್ರೈ ಇದ್ದಾಗ ನಾವು ರಂಗೋಲಿಯನ್ನು ಹೊಸ್ಲ ಮೇಲೆ ಹಾಕಿದ್ದೀವಿ ಅಂತಂದರೆ ಗಾಳಿ ಏನಾದರೂ ಬಂತು ಅಂದರೆ, ಆಮೇಲೆ ಪೂಜೆ ಎಲ್ಲ ಆದಮೇಲೂ ಸಹ ಗಾಳಿ ಏನಾದರೂ ಬಂತು ಅಂತಂದರೆ ರಂಗೋಲಿ ಪುಡಿ ಎಲ್ಲ ಆ ಕಡೆ ಈ ಕಡೆ ಸರಿದೋಗೋ ಚಾನ್ಸಸ್ ಇರುತ್ತೆ. ಅದೇ ನಾವು ಒಂದು ಸ್ವಲ್ಪ ತೇವ ಇದ್ದಾಗೆ ರಂಗೋಲಿಯನ್ನು ಹಾಕಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಗಾಳಿ ಬೀಸಿದ್ರೂ
ಸಹಿತ ಅದು ಕಚ್ಕೊಂಡಿರುತ್ತಲ್ವ, ಆ ಕಡೆ ಈ ಕಡೆ ಎಲ್ಲೂ ಹೋಗೋದಿಲ್ಲ, ನೀಟಾಗಿ ರಂಗೋಲಿ ಅನ್ನೋದು ಇರುತ್ತೆ. ನೀವು ಇದೇ ರೀತಿಯಾಗಿ ಮಾಡೋದಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಹೊಸ್ಲು ಮುಂದೆ ಮತ್ತು ತುಳಸಿ ಗಿಡದ ಮುಂದೆ ಎಲ್ಲ ರಂಗೋಲಿ ಹಾಕಿದ್ದಾಯಿತು. ಇವಾಗ ಹೊಸ್ಲಿಗೆ ತುಳಸಿ ಗಿಡಕ್ಕೆಲ್ಲ ಹೂಗಳನ್ನು ಇಡ್ತಾ ಇದ್ದೀನಿ. ಹೂಗಳಂತೂ ತುಂಬ ರೇಟಾಗಿ ಹೋಗಿದೆ ಅಲ್ವಾ. ನಾನು ಲಾಸ್ಟ್ ವೆಡ್ನೆಸ್ಡೇ KR ಹೋದಾಗ ಈ ಹೂಗಳನ್ನು ತೊಗೊಂಬಂದಿದ್ದು. ಅರ್ಧ kg ಏನೋ ತೊಗೊಂಬಂದೆ, ಅಂದರೆ 1/4 kg ರೋಸು ಮತ್ತು 1/4 kg ಸೇವಂತಿಗೆ ಹೂಗಳನ್ನು ತೊಗೊಂಬಂದಿದ್ದು. 150 ರೂಪಾಯಿ ತೊಗೊಂಡ್ರು ಅರ್ಧ kg ಹೂಕ್ಕೇ. ತುಂಬ ಕಾಸ್ಟ್ಲಿ ಅನ್ನೋದಿದೆ. ನೆಕ್ಸ್ಟ್ ಇವಾಗ ಇಲ್ಲಿ ಹಸು ಕರುಗೆ ಹೂಗಳನ್ನು ಇಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಒಂದು ತಾಮ್ರದ ಬೌಲಲ್ಲಿ ನಾನು ಹೂಗಳನ್ನು ಹಾಕಿ ಇಡ್ತೀನಲ್ವ. ಇವಾಗ ನಾನು ತುಂಬ ಹೂಗಳನ್ನು ಹಾಕಿ ಇಡೋದಿಲ್ಲ. ಇದರಲ್ಲಿ 2 ಹೂಗಳನ್ನು ತೊಗೊತೀನಿ. ಒಂದು ಸೇವಂತಿಗೆ ಹೂವು, ಒಂದು ರೋಸ್ ಹೂವು ತಗೊಂಡು ಅದರದ್ದು ಪೆಟಲ್ಸನ್ನು ನಾನು ಅದರೊಳಗಡೆ ಹಾಕ್ತೀನಿ. ಆ ಒಂದು ತಾಮ್ರದ ಬೌಲಲ್ಲಿ ತುಂಬ ಹೂಗಳನ್ನು ಜೋಡಿಸಿದ್ದೀನಿ ಅಂತಂದರೆ ಏನಿಲ್ಲ ಅಂತಂದರೂ ಒಂದು 15 ದಿನಕ್ಕೇ 1 kg ಹೂವು ಬೇಕಾಗುತ್ತೆ. ಹಾಗಾಗಿ ಇವಾಗ ಕಾಸ್ಟ್ಲಿ ಇದೆ ಅಲ್ವಾ ಹೂವು, ಸ್ವಲ್ಪ ಸಿಂಪಲ್ಲಾಗಿ ಹಾಕೋಣ ಅಂತಂದ್ಬಿಟ್ಟು 1-2 ಹೂವು ಹಾಕ್ತೀನಿ ಅಷ್ಟೇ. ಇವಾಗ ಎಲ್ಲ ಕಡೆನೂ ಪೂಜೆಗೆ ರೆಡಿ ಮಾಡಿದ್ದಾಯಿತು. ಹೊಸ್ಲು ಮುಂದೆ, ದೇವ್ರ ಮನೆಯಲ್ಲಿ ಮತ್ತು ಇಲ್ಲಿ ಕಾಮಧೇನು ಹತ್ರ ಎಲ್ಲ ಕಡೆನೂ ಹೂಗಳನ್ನು ಇಟ್ಟು ಪೂಜೆಗೆ ರೆಡಿ ಮಾಡಿದ್ದಾಯಿತು. ಇವಾಗ ನಾನು ಹೊಸ್ಲು ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಾವು ಕದ್ರಿಗೆ ಹೋದಾಗ ಅಲ್ಲಿಂದ ನಾವು ಅಗರಬತ್ತಿಗಳನ್ನು ತೊಗೊಂಬಂದಿದ್ವಲ್ವ. ಆ ಅಗರಬತ್ತಿಗಳು ತುಂಬ ಸ್ಮೆಲ್ ಅನ್ನೋದು ಚೆನ್ನಾಗಿ ಬರ್ತಾಯಿತ್ತು. ಆ ಅಗರಬತ್ತಿಗಳೆಲ್ಲ ಖಾಲಿ ಆಗೋಯ್ತು ಫ್ರೈಡೇಗೆ. ಇವಾಗ ಬೇರೆ ಅಗರಬತ್ತಿಗಳನ್ನು ಹಚ್ತಾ ಇದ್ದೀನಿ. ಏನೋ ಒಂದು ರೀತಿಯಾಗಿ ಆ ಅಗರಬತ್ತಿಗಳನ್ನು ಮಿಸ್ ಮಾಡಿಕೊಂಡೆ ಅಂತ ನನಗೆ ಅನಿಸ್ತಾ ಇತ್ತು. ನೆಕ್ಸ್ಟ್ ಟೈಮ್ ಹೋದೆ ಅಂತಂದರೆ ಒಂದು 4 ಪಾಕೆಟ್ ತೊಗೊಂಬಂದ್ಬಿಡ್ಬೇಕಪ್ಪ ಅಂತ ಅನ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಆ ಅಗರಬತ್ತಿಗಳ ಸ್ಮೆಲ್ ಅಂತೂ. ಏನೋ ಒಂದು ರೀತಿಯಾಗಿ ಮನೆಯಲ್ಲಿ ಆ ಅಗರಬತ್ತಿಗಳನ್ನು ಹಚ್ಚಿ ಪೂಜೆ ಮಾಡಿದ್ದೀನಿ ಅಂತಂದರೆ ಏನೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಏನೋ, ದೇವಸ್ಥಾನ ಥರನೇ ಇದೆಯೇನೋ ನಮ್ಮ ಮನೆ ಅಂತ ಫೀಲ್ ಕೊಡ್ತಾ ಇತ್ತು ಆ ಅಗರಬತ್ತಿಗಳು. ಇವಾಗ ಈ ಅಗರಬತ್ತಿಗಳಲ್ಲಿ ಆ ಥರ ಇಲ್ಲ. ತುಂಬ ಚೆನ್ನಾಗಿತ್ತು. ದೇವಸ್ಥಾನಗಳಲ್ಲಿ ಮಾಡೋ ಅಗರಬತ್ತಿಗಳು ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನನಗನ್ನಿಸ್ತು. ನೀವು ಏನಾದರೂ ಈ ತಿರುಪತಿಗೆ ಹೋದಾಗ ಮತ್ತು ಕದ್ರಿ ದೇವಸ್ಥಾನಕ್ಕೆ ಹೋದಾಗ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವರಿಗೆ ಹೂಗಳನ್ನು ಬಳಸಿರ್ತಾರಲ್ವ, ಆ ಹೂಗಳಿಂದ ಅಗರಬತ್ತಿಗಳನ್ನು ಮಾಡಿರ್ತಾರಂತೆ. ಆ ಅಗರಬತ್ತಿಗಳನ್ನು ತೊಗೊಂಬಂದು ನಾವು ಮನೆಯಲ್ಲಿ ಹಚ್ಚೋದ್ರಿಂದ ತುಂಬಾ ಚೆನ್ನಾಗಿ ಪಾಸಿಟಿವ್ ವೆಬ್ಸ್ ಅನ್ನೋದು ಬರುತ್ತೆ. ನಾನಂತೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹಾಗೆ ನನಗಂತೂ ಮನೆ ಕೆಲಸಗಳಲ್ಲಿ ಯಾವ ಕೆಲಸನ ಇಷ್ಟಪಟ್ಟು ಮಾಡ್ತೀನಿ ಅಂತಂದರೆ ದೇವ್ರ ಪೂಜೆಯನ್ನು ನಾನು ಇಷ್ಟಪಟ್ಟು ಮಾಡ್ತೀನಿ. ಮತ್ತು ದೇವ್ರ ಅಲಂಕಾರ ಮಾಡೋದಾಗಿರ್ಬೋದು, ದೇವ್ರ ಪೂಜೆ ಮಾಡೋದಾಗಿರ್ಬೋದು, ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ನಾನು ಈ ಕೆಲಸನ ಮಾಡ್ತಾಯಿರ್ತೀನಿ. ಇನ್ನು ಬೇರೆದ್ರಲ್ಲೆಲ್ಲ ಅವುಗಳನ್ನೂ ಅಷ್ಟೇ ತುಂಬ ಇಷ್ಟಪಟ್ಟೆ ಮಾಡ್ತಾಯಿರ್ತೀನಿ. ಅದಕ್ಕಿಂತ ಹೆಚ್ಚಾಗಿ ದೇವ್ರ ಪೂಜೆ ಮಾಡೋದು ಅಂತಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ನೆಕ್ಸ್ಟ್ ಇವಾಗ ನಂದು ಹೊಸ್ಲು ಪೂಜೆ ಮಾಡಿದ್ದಾಯಿತು. ಇವಾಗ ನನ್ನ ಹಸ್ಬೆಂಡು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ. ಹಾಗೆ ಕಾಮಧೇನು ಹಸುಗೂ ಅಷ್ಟೇ ಅವರೇ ಡೈಲಿ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಕಾಮಧೇನು ಹಸು ಬೆನ್ನನ್ನು ಆವಾಗವಾಗ ಅವರೇ ಸವರ್ತಾ ಇರ್ತಾರೆ. ನಾನು ಆವಾಗವಾಗ ನೆನಪು ಬಂದಾಗ ಸವರ್ತಾ ಇರ್ತೀನಿ. ಅವ್ರು ತುಂಬಾ ಸವರ್ತಾ ಇರ್ತಾರೆ. ಹೋದಾಗ ಬಂದಾಗೆಲ್ಲ ಅದನ್ನ ಟಚ್ ಮಾಡ್ಕೊಂಡು ಬರ್ತಾನೆ ಇರ್ತಾರೆ, ಹೋಗ್ತಾ ಇರ್ತಾರೆ.
ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಆದಮೇಲೆ ಮೊದಲಿಗೆ ನನ್ನ ಹಸ್ಬೆಂಡ್ಗೆ ಟಿಫನ್ ಇಟ್ಕೊಟ್ಬಿಡ್ತೀನಿ. ಯಾಕಂದರೆ ಈ ಗಣಪತಿ ಶ್ಲೋಕ, ಪದ್ಮಾವತಿ ಅಮ್ಮನವರ ಸ್ತೋತ್ರ ಮತ್ತು ರಾಮಕೋಟಿ ಎಲ್ಲ ಬರೆಯೋಷ್ಟರಲ್ಲಿ ನನಗೆ ಏನಿಲ್ಲ ಅಂತಂದರೂ ಒಂದು 45 ನಿಮಿಷ ಆಗಿಬಿಡುತ್ತೆ. ಹಾಗಾಗಿ ಮೊದಲಿಗೆ ಅವ್ರಿಗೆ ಟಿಫನ್ ಇಟ್ಕೊಟ್ಬಿಟ್ರೆ ನಾನು ಆರಾಮಾಗಿ ಈ ಕೆಲಸಗಳನ್ನು ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು ಅವ್ರಿಗೆ ಟಿಫನ್ ಇಟ್ಕೊಟ್ಟು ಈಗ ನಾನು ಚಾಪೆಯನ್ನು ಹಾಕ್ಕೊಂಡು ಈ ಒಂದು ಶ್ಲೋಕಗಳನ್ನು ಪಠನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಗಣಪತಿ ಒಂದು ಶ್ಲೋಕನ ಬರೆಯೋದ್ರಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾನು ಯಾವಾಗಲೂ ಅಷ್ಟೇ ಗಣಪತಿ ಒಂದು ಶ್ಲೋಕನ ಎಡಗೆಯಲ್ಲಿ ಬರೆಯೋದಕ್ಕಿಂತ ಮುಂಚೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏನಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತಂದರೆ, ಇವತ್ತಿನ ದಿನವನ್ನು ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಆಗೋ ಹಾಗೆ ಮಾಡಪ್ಪ ತಂದೆ ಅಂತಂದ್ಬಿಟ್ಟು ಕೇಳ್ಕೊಳ್ತೀನಿ. ಅದಾದಮೇಲೆ ನನ್ನಲ್ಲಿ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಬೆಳೆಸೋ ತಂದೆ ಅಂತ ಕೇಳ್ಕೊಳ್ತಾ ಇರ್ತೀನಿ. ಇಷ್ಟು ಕೇಳಿಕೊಂಡು ನಾನು ಎಡಗೈಯಿಂದ 11 ಸಲ ಗಣಪತಿ ಒಂದು ಶ್ಲೋಕನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಗಣಪತಿ ಶ್ಲೋಕನ ಎಡಗೈಯಿಂದ 11 ಸಲ ಬರೆದಿದ್ದಾಯಿತು. ಇವಾಗ ನಾನು ಸಾಟರ್ಡೆ ಆಗಿರೋದ್ರಿಂದ ರಾಮಕೋಟಿ ಬರಿತೀನಲ್ವ, ಹಾಗಾಗಿ ಇವಾಗ ನಾನು ರಾಮಕೋಟಿಯನ್ನು ಬರಿತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಕೊನೆಯದಾಗಿ ಪದ್ಮಾವತಿ ಅಮ್ಮನವರ ಸ್ತೋತ್ರನ 108 ಸಲ ಹೇಳ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ಪೂಜೆ ಮಾಡಿದಾಗಲೆಲ್ಲ, ಪ್ರತಿದಿನ ಪೂಜೆ ಮಾಡಿದಾಗಲೆಲ್ಲ ನಾನು ಗಣಪತಿ ಶ್ಲೋಕನ ಎಡಗೈಯಿಂದ 11 ಸಲ ಬರಿತೀನಿ. ಅದಾದಮೇಲೆ ಈ ಪದ್ಮಾವತಿ ಅಮ್ಮನವರ ಸ್ತೋತ್ರನ 108 ಸಲ ಹೇಳ್ಕೊಳ್ತೀನಿ. ಹಾಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಲ್ವ, ನೀವು ಪದ್ಮಾವತಿ ಅಮ್ಮನವರ ಸ್ತೋತ್ರನ 108 ಸಲ ಯಾವ ರೀತಿಯಾಗಿ ಕೌಂಟ್ ಮಾಡ್ಕೊಳ್ತೀರಾ ಅಂತಂದ್ಬಿಟ್ಟು ನಾನು ಬೆರಳುಗಳಲ್ಲೇ ನಾನು ಕೌಂಟ್ ಮಾಡ್ಕೊಳ್ತೀನಿ. ಮೊದಲಿಗೆ 1 2 3 ಅಂತ 10ವರೆಗೂ ಕೌಂಟ್ ಮಾಡ್ಕೊತೀನಲ್ವ. 10 ಆಗಿದ ತಕ್ಷಣ ಒಂದು ಬೆರಳನ್ನು ಮಡ್ಚಿಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಇದೇ ರೀತಿಯಾಗಿ 20 ಆಗುತ್ತಲ್ಲ, ಆಮೇಲೆ ಇನ್ನೊಂದು ಬೆರಳನ್ನು ಮಡ್ಚಿಟ್ಕೊತೀನಿ. ಇದೇ ರೀತಿಯಾಗಿ ನಾನು 108 ಸಲ ನಾನು ಬೆರಳುಗಳಲ್ಲೇ ಕೌಂಟ್ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಇಲ್ಲಿ ಇನ್ನೊಂದು ಟಿಪ್ ನಿಮಗೆ ಹೇಳ್ತೀನಿ. 108 ಸಲ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇರಬೇಕಾದ್ರೆ ನಮ್ಮ ಮೈಂಡು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಅಲ್ವಾ. ಆವಾಗ ನಾನೇನು ಮಾಡ್ತೀನಿ ಅಂತಂದರೆ, ದೀಪ ಇರುತ್ತಲ್ವ, ದೀಪದ ಬೆಳಕನ್ನೇ ನೋಡ್ತಾ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತೀನಿ. ಆವಾಗ ನನಗೆ ಮೈಂಡು ಆ ಕಡೆ ಈ ಕಡೆ ಹೋಗೋದಿಲ್ಲ. ದೀಪ ಉರಿತಾ ಇರುತ್ತಲ್ವ, ಅದೇ ಬೆಳಕನ್ನು ನೋಡ್ತಾ ಇದ್ದರೆ ಏನೋ ಒಂದು ರೀತಿಯಾಗಿ ಪಾಸಿಟಿವ್ ವೆಬ್ಸ್ ಅನ್ನೋದು ನಮ್ಮಲ್ಲಿ ಬರ್ತಾ ಇರುತ್ತೆ. ನಾನು ದೀಪದ ಬೆಳಕನ್ನು ನೋಡ್ಕೊಳ್ತಾ ಪದ್ಮಾವತಿ ಅಮ್ಮನವರ ಸ್ತೋತ್ರನ 108 ಸಲ ಕಂಪ್ಲೀಟ್ ಮಾಡ್ತೀನಿ. ಇವಾಗ ಗಣಪತಿ ಶ್ಲೋಕ ಮತ್ತು ಪದ್ಮಾವತಿ ಅಮ್ಮನವರ ಸ್ತೋತ್ರ ಮತ್ತು ರಾಮಕೋಟಿ ಎಲ್ಲ ಬರೆದಿದ್ದಾಯಿತು. ಇವಾಗ ಎಲ್ಲನೂ ಆ ಬುಕ್ಸ್ ಆಗಿರ್ಬೋದು ಮತ್ತು ಆ ಶೀಟ್ಸು, ಪೆನ್ನು, ಸ್ಕೇಲು ಅದನ್ನೆಲ್ಲ ಆ ದೇವ್ರ ಮನೆಯಲ್ಲೇ ಡ್ರಾಯರಲ್ಲಿ ಇಟ್ಬಿಟ್ಟು ಇವಾಗ ಚಾಪೆ ಮಡಚಿ ಪೀಠನೆಲ್ಲ ಎತ್ತಿಡ್ತಾ ಇದ್ದೀನಿ. ಹಾಗೆ ನನ್ನ ಹತ್ರ ರಾಮರದ್ದು ಫೋಟೋ ಏನು ಇರಲಿಲ್ವಲ್ಲ, ಹಾಗಾಗಿ ನನಗೆ ಬುಕ್ಕು ಅಲ್ಲಿ ಇಡ್ಬೋದಲ್ವಾ ಅಂತ ಅನಿಸ್ತು. ಆವಾಗ ಬುಕ್ಕನ್ನು ಅಲ್ಲಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಲೈಟ್ಸ್ ಎಲ್ಲ ಆಫ್ ಮಾಡಿ, ಪೂಜೆ ಎಲ್ಲ ಆದಮೇಲೆ ಲೈಟ್ಸ್ ಆಫ್ ಮಾಡಿಬಿಡ್ಬೇಕಂತೆ ದೇವ್ರ ಮನೆಯಲ್ಲಿ. ಹಾಗಾಗಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಅದಾದಮೇಲೆ ಗೇಟು ಓಪನಲ್ಲೇ ಇರುತ್ತೆ. ಒಂದೊಂದು ಸಲ ನನ್ನ ಹಸ್ಬೆಂಡು ಗೇಟನ್ನು ಹಾಕ್ತಾರೆ. ಅವ್ರಿಗೇನಾದರೂ ಕೆಲಸ ಇತ್ತು ಅಂತಂದರೆ ಆ ಟೆನ್ಷನಲ್ಲಿ ಅವರು ಗೇಟ್ ಹಾಕೋದಕ್ಕೆ ಹೋಗೋದಿಲ್ಲ. ನಾನು ಬೇರೆ ಮೌನ ವ್ರತ ಮಾಡಿಕೊಂಡು ನಾನು ಆ ಒಂದು ಶ್ಲೋಕಗಳನ್ನು ಹೇಳ್ತಾ ಇರ್ತೀನಿ. ಯಾವುದೇ ಕಾಲ್ಸ್ ಬಂದರೂ ನಾನು ರಿಸೀವ್ ಮಾಡೋದಿಲ್ಲ ಮತ್ತು ನಾನು ಯಾರ ಜೊತೆನೂ ಮಾತಾಡೋದಿಲ್ವಲ್ಲ, ಹಾಗಾಗಿ ನಾನು ಅವ್ರಿಗೇನು ಹೇಳೋದಕ್ಕೆ ಹೋಗೋದಿಲ್ಲ. ಗೇಟ್ ಏನಾದರೂ ಹಾಕಿಲ್ಲ ಅಂತಂದರೆ ನಾನು ಈ ಚಾಪೆ ಎಲ್ಲ ಮಡ್ಚಿಟ್ಟಿದ್ದಾದಮೇಲೆ ದೇವ್ರ ಮನೆಯಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಆಮೇಲೆ ನಾನು ಈ ಗೇಟನ್ನು ಹಾಕಿ ನೆಕ್ಸ್ಟ್ ಇವಾಗ ನಾನು ಟಿಫನ್ ಮಾಡೋದಕ್ಕೆ ತಟ್ಟೆಯಲ್ಲಿ ರೈಸು, ಸಾಂಬಾರು ಮತ್ತು ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ. ನೈಟ್ ನಾನು ತರಕಾರಿ ಎಲ್ಲ ಹಾಕಿ ಬಸ್ಸಾರು ಮಾಡಿದ್ದೆ, ಅದೇ ಇತ್ತು. ಅದಕ್ಕೆ ನಾನು ಬಿಸಿ ರೈಸನ್ನು ಇಟ್ಟಿದ್ದೆ. ಸಾಂಬಾರು ಮತ್ತು ಪಲ್ಯ ಎಲ್ಲ ಇತ್ತು, ಅದನ್ನೇ ತಿನ್ಕೊಂಡ್ವಿ. ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಟಿಫನ್ ಎಲ್ಲ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದಮೇಲೆ ಈ ಒಂದು ದೇವ್ರ ಮಂಟಪದಲ್ಲಿ ನಾನು ಪೂಜಾ ಐಟಮ್ಸ್ನೆಲ್ಲ ನಾನು ಜೋಡಿಸಿಟ್ಕೊಂಡಿದ್ದೆ. ಇತ್ತೀಚೆಗೆ ನಾನು ಇದನ್ನು ಸರಿಯಾಗಿ
ಕ್ಲೀನೇ ಮಾಡ್ಕೊಂಡಿರಲಿಲ್ಲ. ಅಂದರೆ ಈ ದೇವಸ್ಥಾನಗಳಿಗೆ ಹೋದಾಗೆಲ್ಲ ಕುಂಕುಮ ಎಲ್ಲ ಕೊಡ್ತಾರಲ್ವ, ಅದನ್ನೆಲ್ಲ ತೊಗೊಂಬಂದು ಇಲ್ಲೇ ಈ ಮಂಟಪದಲ್ಲೇ ಇಡ್ತಾ ಇರ್ತೀನಿ. ಅದಾದಮೇಲೆ ಬೇರೆ ಏನಾದರೂ ಅಂದರೆ ಅಗರಬತ್ತಿಗಳಾಗೋಗಿರೋದಾಗಿರ್ಬೋದು, ಮತ್ತು ಬೇರೆ ಏನಾದರೂ ಖಾಲಿ ಆಗಿರೋ ಬಾಕ್ಸ್ಗಳನ್ನೆಲ್ಲ ನಾನು ಹಾಗೆ ಇಟ್ಬಿಟ್ಟಿದ್ದೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಕೆಲಸ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಲೀಸ್ ಮನೆಯಲ್ಲಿ ಇದ್ದಾಗೆ ಡಿಮಾರ್ಟಿಂದ ಸೆಟಪ್ 3 ಬಾಕ್ಸಸ್ ಅಂತಂದ್ಬಿಟ್ಟು ತೊಗೊಂಬಂದಿದ್ವಿ. ಆವಾಗ ಅಂದರೆ ಅಲ್ಲಿ ಒಂದು ಟಿ ವಿ ಯೂನಿಟ್ ಅಂತ ಇತ್ತು, ಅಲ್ಲಿ ಇಟ್ಕೊಳ್ತಾ ಇದ್ದೆ ಎಲ್ಲನೂ. ಇಲ್ಲಿ ಎಲ್ಲಿ ಇಟ್ಕೊಳ್ಳೋದು ಅಂತಂದ್ಬಿಟ್ಟು ನನಗೆ ಅರ್ಥ ಆಗಲಿಲ್ಲ. ಈ ಒಂದು ಮಂಟಪನ ನಮಗೆ ಬೇಕಾಗಿಲ್ಲ, ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ವಿ ನಾವು. ಆಮೇಲೆ ನನಗೆ ಎಲ್ಲಿ ಇಟ್ಕೊಡೋದು, ಈ ಒಂದು ಪೂಜಾ ಐಟಮ್ಸ್ನೆಲ್ಲ ಕೊಟ್ಬಿಟ್ರೆ ಮತ್ತು ಎಲ್ಲೂ ಇಡೋದಕ್ಕೆ ಸ್ಪೇಸ್ ಇಲ್ಲ ಅಂತಂದ್ಬಿಟ್ಟು ಇದನ್ನು ಹಾಗೆ ಇಟ್ಕೊಂಡೆ. ಹೆಂಗೂ ಇದು ನನ್ನ ಹಸ್ಬೆಂಡ್ ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನನ್ನ ಹಿಂದೆಗಡೆ ನೋಡ್ತಾ ಇರ್ಬೋದು, 2 ಬೀರುಗಳನ್ನು ಸಹಿತ ನಾವು ಹಾಗೆ ಇಟ್ಕೊಂಡಿದ್ದೀವಿ, ಯಾವಾಗಾದರೂ ಕೆಲಸಕ್ಕೆ ಬರ್ಬೋದೇನೋ ಅಂತಂದ್ಬಿಟ್ಟು. ನಾವು ಲೀಸ್ ಮನೆಯನ್ನು ಖಾಲಿ ಮಾಡ್ಕೊಂಡು ಮನೆಗೆ ಬಂದಾಗ ಈ ಒಂದು 2 ಬೀರುಗಳಲ್ಲೇ ನಾವು ಬಟ್ಟೆಗಳನ್ನು ಜೋಡಿಸಿಟ್ಕೊಂಡಿದ್ದು. ಹೆಂಗೂ ಈ ರೂಮ್ ಖಾಲಿಯಾಗಿರುತ್ತಲ್ವ, ಇದರಲ್ಲಿ ಇಟ್ಟಿರೋಣ, ಯಾವಾಗಾದರೂ ಕೆಲಸಕ್ಕೆ ಬಂದರೆ ಬರಲಿ, ಇಲ್ಲ ಅಂತಂದರೆ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಇಟ್ಟಿದ್ದೀವಿ. ನನ್ನ ಹಸ್ಬೆಂಡೊಂದು ಮತ್ತು ನನ್ನ ಬ್ರದರ್ ಇನ್ ಲಾ ಅವ್ರದ್ದೊಂದು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಬಾಸ್ಕೆಟಲ್ಲಿ ಈ ಹಬ್ಬಗಳ ಟೈಮಲ್ಲೆಲ್ಲ ಯೂಸ್ ಮಾಡ್ತೀನಲ್ಲ ಪ್ಲೇಟ್ಸು, ಕಂಚಿ ಪ್ಲೇಟ್ಸ್ ಆಗಿರ್ಬೋದು, ತಾಮ್ರದ ಪ್ಲೇಟ್ಸ್ ಆಗಿರ್ಬೋದು, ಮತ್ತು ಗ್ಲಾಸ್ ಆಗಿರ್ಬೋದು, ಎಳ್ನೀರನ್ನು ಇಟ್ಕೊಳ್ಳೋದಕ್ಕೆ ಅದನ್ನೆಲ್ಲ ಸುಮಾರಷ್ಟು ಒಂದು ದೀಪದ ಸ್ತಂಭಗಳಾಗಿರ್ಬೋದು ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ಬಾಸ್ಕೆಟಲ್ಲಿ ಜವಾದು ಪೌಡ್ರು, ಗಂಧ ಮತ್ತು ರೋಸ್ ವಾಟ್ರು, ಪಚ್ಚೆ ಕರ್ಪೂರ ಮತ್ತು ಅಭಿಷೇಕಕ್ಕೆ ಯೂಸ್ ಮಾಡುವಂತಹ ಒಂದು ಜೇನುತುಪ್ಪ ಆಗಿರ್ಬೋದು ಅದನ್ನೆಲ್ಲ ಇನ್ನೊಂದು ಬಾಸ್ಕೆಟಲ್ಲಿ ಇಟ್ಕೊಂಡಿದ್ದೀನಿ. ನಾವು ಲೀಸ್ ಮನೆಯಲ್ಲಿದ್ದಾಗೆ ಈ ಒಂದು ಬಾಕ್ಸಸ್ಸನ್ನು ತೊಗೊಂಬಂದು ಅಲ್ಲಿ ಟಿ ವಿ ಯೂನಿಟ್ ಇತ್ತಲ್ವ, ಅಲ್ಲಿ ಕೆಳಗಡೆ ಈ ಪೂಜಾ ಐಟಮ್ಸ್ನೆಲ್ಲ ಒಂದು ಕಡೆ ಇಟ್ಬಿಡ್ತಾ ಇದ್ದೆ. ಇಲ್ಲಿ ಎಲ್ಲೂ ಇಡೋದಕ್ಕೆ ಆಗೋದಿಲ್ಲ. ನಾನು ಯೋಚನೆ ಮಾಡಿ ನೋಡಿದೆ, ಇಲ್ಲಿ ಟಿ ವಿ ಯೂನಿಟ್ ಹತ್ರ ಏನಾಗಿದೆ ಅಂತಂದರೆ ಒಂದು ಸೈಡಲ್ಲಿದೆ, ಡಿಸೈನಾಗಿ ಮಾಡಿಸಿದ್ದೀವಲ್ವ, ಒಂದು ಸೈಡಲ್ಲಿ ಶೋ ಪೀಸಸ್ಸನ್ನೆಲ್ಲ ಇಟ್ಟಿದ್ದೀವಿ. ಇನ್ನು ಕೆಳಗಡೆಗೆ ಬಂದರೆ ಅಲ್ಲಿ ಮೇಲ್ಗಡೆ ನಾನು ಇಡ್ತಾ ಇದ್ನಲ್ವ ಗಾಜಿನ ಲೋಟಸ್ ಆಗಿರ್ಬೋದು, ಮತ್ತು ಆಮೇಲೆ ಪಿಂಗಾಣಿ ಒಂದು ಲೋಟಸ್ ಆಗಿರ್ಬೋದು, ಅದನ್ನೆಲ್ಲ ಇಡ್ತಾ ಇದ್ನಲ್ವ, ಅದನ್ನೆಲ್ಲ ಬೇರೆ ಎಲ್ಲೂ ಇಡೋದಕ್ಕೆ ಜಾಗ ಇಲ್ವಲ್ಲ, ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಇನ್ನು ಈ ಒಂದು ದೇವ್ರ ಸಾಮಾನು ಇಡೋದಕ್ಕೆ ದೇವ್ರ ಮನೆಯಲ್ಲಂತೂ ಆಗೋದಿಲ್ಲ ಇಷ್ಟೊಂದು ಸಾಮಾನುಗಳನ್ನು ಅಲ್ಲಿ ಇಡೋದಕ್ಕೆ, ಹಾಗಾಗಿ ಇಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಮಣ್ಣಿನ ದೀಪಗಳನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಮೊದಲು ನಾನು ಹೊಸ್ಲು ಮುಂದೆ ಮಣ್ಣಿನ ದೀಪಗಳನ್ನೇ ಹಚ್ತಾ ಇದ್ದೆ, ಇವಾಗ ಅದಕ್ಕೂ ಅಷ್ಟೇ ನಾನು ಒಂದು ಕಂಚಿದು ದೀಪಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಒಂದು ಕರ್ಪೂರ ಹಚ್ಚೋದಕ್ಕೆ ನಾನು ಮಣ್ಣಿನ ದೀಪನ ಯೂಸ್ ಮಾಡ್ತೀನಿ, ಯಾಕಂದರೆ ಅದೆಲ್ಲ ಮಂಗಳಾರತಿ ಬಂದಿದೆಯಲ್ವಾ, ಅದೆಲ್ಲ ಬ್ಲಾಕ್ ಆಗಿ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಒಂದು ಮಣ್ಣಿನ ಒಂದು ದೀಪ ಇಟ್ಬಿಟ್ಟು ಅದರಲ್ಲಿ ಕರ್ಪೂರನ ಹಚ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನೆಲ್ಲ ಕ್ಲೀನ್ ಮಾಡಿ ಜೋಡಿಸಿಟ್ಟಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು, ನಾವು ಅಗ್ನಿಹೋತ್ರ ಮಾಡ್ತಾಯಿದ್ವಿ ಕೆಲವೊಂದಷ್ಟು ದಿನಗಳು. ಆ ಒಂದು ಅಗ್ನಿಕುಂಡ ಆಗಿರ್ಬೋದು, ಅದಾದಮೇಲೆ ಕಂಚಿ ಪ್ಲೇಟ್ಸು ಮತ್ತು ತಾಮ್ರದ ಪ್ಲೇಟ್ಸ್ ಆಗಿರ್ಬೋದು, ಮತ್ತು ತೆಂಗಿನಕಾಯಿ ಹೊಡೆದಾಗ ಎಳ್ನೀರು ಇಟ್ಕೊಳ್ಳೋದಕ್ಕೆ ಆ ಒಂದು ಗ್ಲಾಸಸ್ ಆಗಿರ್ಬೋದು ಎಲ್ಲ ಒಂದು ಬಾಸ್ಕೆಟಲ್ಲಿ ಹಾಕಿ ಇಟ್ಟಿದ್ದೀನಿ. ಇನ್ನು ಈ ಒಂದು ಪ್ಲೇಟ್ ನೋಡ್ತಾ ಇರ್ಬೋದು, ನಾನು ಡೈಲಿ ಪೂಜೆಗೆ ಯೂಸ್ ಮಾಡುವಂತಹ ಪ್ಲೇಟು, ಡೈಲಿ ಈ ರೀತಿಯಾಗಿ ಅರೇಂಜ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದು ಹಾಲು ಹಾಕಿಡೋದಕ್ಕೆ ಒಂದು ಗ್ಲಾಸು, ಕರ್ಪೂರದ ಡಬ್ಬ, ಬೆಂಕಿ ಪೊಟ್ನ, ಆಮೇಲೆ ತುಳಸಿ ಗಿಡದ ಮುಂದೆ ದೀಪಗಳು ಮತ್ತು ಅಗರಬತ್ತಿ ಚುಚ್ಚೋದಕ್ಕೆ ಮತ್ತು ಮಂಗಳಾರತಿ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿರ್ತೀನಿ. ಅದಾದಮೇಲೆ ಅಲ್ಲಿ ದೀಪಗಳು ಬಂದುಬಿಟ್ಟು ಹೊಸ್ಲು ಮುಂದೆ ಇಡೋದಕ್ಕೆ, ಮತ್ತು ದೇವ್ರ ಮನೆಯಲ್ಲಿ ಹೂಗಳನ್ನ ತೆಗೆದಿಡೋದಕ್ಕೆ ಒಂದು ಪ್ಲೇಟು ಮತ್ತು ಎಣ್ಣೆ, ಆಮೇಲೆ ಅರಿಶಿನ ಕುಂಕುಮ ಇಷ್ಟನ್ನು ಮೇಲ್ಗಡೆ ಜೋಡಿಸಿಟ್ಟಿರ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆಗೆ ತುಪ್ಪದ ಒಂದು ಬತ್ತಿಗಳಿರುತ್ತಲ್ವ ಅದೊಂದು ಬಾಕ್ಸು, ಆಮೇಲೆ ಗಾಜಿಂದು ಪ್ಲೇಟ್ಸು ಮತ್ತು ಒಂದು ಬಾಕ್ಸಲ್ಲಿ ಮಣ್ಣಿನ ದೀಪಗಳನ್ನು ಹಾಕಿ ಇಟ್ಕೊಂಡಿರ್ತೀನಿ. ಇನ್ನು ಕೆಳಗಡೆಗೆ ಬಂದರೆ ಇದು ಬಂದು ಒಂದು ಬಾಕ್ಸಲ್ಲೆಲ್ಲನೂ ನಾನೇನೋ ಒಂದು ಬೇರು ಅಂದ್ಕೊತೀನಿ, ಬೇರು ಮತ್ತು ಇನ್ನೇನೋ ಆ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ, ನೆನಪು ಬರ್ತಾ ಇಲ್ಲ. ಇನ್ನು ಈ ಕಡೆಗೆ ಬಂದರೆ ಇನ್ನು ವಿಭೂತಿ, ಅದಾದಮೇಲೆ ಒಂದು ಮನೆ ದೇವ್ರ ಕುಂಕುಮ, ಅದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಇನ್ನು ಈ ಕಡೆಗೆ ಬಂದರೆ ಗಾಜಿನ ಗ್ಲಾಸಸ್ಸನ್ನು ಇಟ್ಟಿದ್ದೀನಿ, ಹಾಗೆ ಕಪ್ಪು ಎಳ್ಳನ್ನು ಇಟ್ಟಿದ್ದೀನಿ, ಮತ್ತು ಸಾಂಬ್ರಾಣಿ ಊರಿಂದ ನನಗೆ ಅತ್ತೆಯನ್ನು ತೊಗೊಂಬಂದಿದ್ರು ಅದನ್ನು ಇಟ್ಟಿದ್ದೀನಿ. ಅದಾದಮೇಲೆ ಗಣಪತಿ ಶ್ಲೋಕನ ಬರಿತೀನಲ್ವ ನಾನು, ಅದು ತುಂಬ ಪೇಜಸ್ಸೇ ಆಗಿದೆ, ಅದನ್ನು
ಅದನ್ನು ಒಂದು ಡ್ರಾಯರಲ್ಲಿ ಇಲ್ಲಿ ಇಟ್ಕೊಂಡಿದ್ದೀನಿ. ಯಾವಾಗಲಾದರೂ ನದಿ ಕಡೆ ನಾವು ಹೋದಾಗ ಆವಾಗ ತಗೊಂಡೋಗಿ ನದಿಯಲ್ಲಿ ಬಿಟ್ಬಿಡೋಣ ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನು ದೇವ್ರ ಮಂಟಪದಲ್ಲಿ ಪೂಜಾ ಐಟಮ್ಸ್ನೆಲ್ಲ ಇವಾಗ ಜೋಡಿಸಿಟ್ಕೊಂಡಿದ್ದೀನಿ. ಆಮೇಲೆ ದೇವ್ರ ಮಂಟಪನೆಲ್ಲ ಕ್ಲೀನ್ ಮಾಡಿದ್ನಲ್ವ, ಆವಾಗ ಈ ದೇವಸ್ಥಾನಕ್ಕೆ ಹೋದಾಗೆಲ್ಲ ಕುಂಕುಮ ಪಾಕೆಟ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲ ಕೊಟ್ಟಿರ್ತಾರಲ್ವ, ಆ ಐಟಮ್ಸ್ನೆಲ್ಲ ಸುಮಾರು ದಿನ ಹಾಗೆ ಇಟ್ಟಿದ್ನಲ್ವ, ಅದನ್ನೆಲ್ಲ ತೆಗೆದು ಒಂದು ಕವರಲ್ಲಿ ಹಾಕಿ ಇಡೋಣ ಅಂತಂದ್ಬಿಟ್ಟು ಕವರ್ಗೆ ಹಾಕಿ ಇಡ್ತಾ ಇದ್ದೀನಿ. ಇದನ್ನು ನಾನು ಕಸಕ್ಕೆ ಹಾಕೋದಿಲ್ಲ. ಅಮ್ಮ ಮನೆಗೆ ಹೋದಾಗ, ಅತ್ತೆ ಮನೆಗೆ ಹೋದಾಗ ಆವಾಗ ಈ ಕವರನ್ನು ತೊಗೊಂಡೋಗಿ ಯಾವುದಾದ್ರೂ ಒಂದು ಮರದ ಬುಡಕ್ಕೆ ಹಾಕ್ಬಿಟ್ಟು ಬಂದುಬಿಡ್ತೀನಿ. ನಾನು ಯಾವಾಗಲೇ ಅಷ್ಟೇ ದೇವರಿಗೆ ಯೂಸ್ ಮಾಡುವಂತಹ ಐಟಮ್ಸು ನಾನು ಮರದ ಬುಡಕ್ಕೇ ಹಾಕ್ತೀನಿ, ಕಸಕ್ಕಂತೂ ಹಾಕೋದಿಲ್ಲ. ನೆಕ್ಸ್ಟ್ ಇವಾಗ ಆ ಕೆಲಸಗಳೆಲ್ಲ ಮಾಡಿದ್ದಾದಮೇಲೆ ಇವಾಗ ಇಲ್ಲಿ ತುಳಸಿ ಗಿಡ ಅನ್ನೋದು ಒಂದು ಸ್ವಲ್ಪ ಬಾಗ್ಬಿಟ್ಟಿತ್ತು. ಆ ಕಡೆಯಿಂದ ಗಾಳಿ ಯಾವಾಗವಾಗ ಜೋರಾಗಿ ಬೀಸ್ತಾ ಇರುತ್ತೆ, ಬಾಗ್ಬಿಟ್ಟಿತ್ತು. ಅದಕ್ಕೊಂದು ಸಪೋರ್ಟ್ ಇರಲಿ ಅಂತಂದ್ಬಿಟ್ಟು ಒಂದು ದಾರದಲ್ಲಿ ಕಟ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.